ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಬಿಸಿಬೇಳೆ ಭಾತ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲ ಇವೆಲ್ಲ ತರಕಾರಿ ಗಜ್ರಿ, ಟೊಮೊಟೊ, ಬೀನ್ಸ್, ಆಲೂಗಡ್ಡೆ ಇವನ್ನೆಲ್ಲ ತೊಳ್ಕೊಬೇಕು. ಆಲೂಗಡ್ಡೆ ಆಪ್ಷನಲ್. ಇಲ್ಲೇನು ಮಾಡೀನಿ 2 ಸ್ಪೂನು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಮೆಂತ್ಯಕಾಳು, ಕರಿಮೆಣಸು, ಜೀರಿಗೆ, ಉದ್ದಿನಬೇಳೆ, 1 ಸ್ಪೂನ್ ಎಳ್ಳು, ಲವಂಗ, ಕೊತ್ತಂಬರಿ ಬೀಜ ತೊಗೊಂಡೀನಿ. ಇಲ್ಲಿ ತೊಗರಿಬೇಳೆ ತೊಗೊಂಡೀನಿ. 2 ಈರುಳ್ಳಿ ಸಣ್ಣಗೆ ಹೆಚ್ಚಿ, ಬೀನ್ಸ್, ಗಜ್ರಿ 1 ಮತ್ತು ಮೆಣಸಿನ್ಕಾಯಿ ಇಷ್ಟೆಲ್ಲ ಸಣ್ಣಗೆ ಹೆಚ್ಕೋಬೇಕು. ಟೊಮೊಟೊ ಮೊದಲು ಏನು ಮಾಡೋಣ, ಎಳ್ಳು ತೊಗೊಂಡಿರ್ತೀವಲ್ಲ 1 ಸ್ಪೂನ್ ಮೇಲೆ ಆಗಷ್ಟು ಎಳ್ಳು ತೊಗೊಂಡೀನಿ ನೋಡಿರಿ ನಾನು. ಅವನ್ನ ಎಳ್ಳು ಹುರ್ಕೊಂಡಾದ್ಮೇಲೆ ಇಲ್ಲೇ ಕಡಲೆಬೇಳೆ ಹುರ್ಕೊಳ್ಳೋಣ. ಎರಡು ಸ್ಪೂನು ಆಗಷ್ಟು ಕಡಲೆಬೇಳೆ ತೊಗೊಂಡು ನಾನಿಲ್ಲಿ ಅವನು ಹುರ್ಕೋಬೇಕು ಸರಿಯಾಗಿ. ಮೆಣಸು, ಲವಂಗ, ಕೆಂಪು ಮೆಣಸಿನ್ಕಾಯಿ ಒಣವು ಮತ್ತು ಜೀರಿಗೆ, ಉದ್ದಿನಬೇಳೆ ಇವನ್ನೆಲ್ಲ ಏನದಾವಲ್ಲ ಕಾಳು, ಕೊತ್ತಂಬರಿ ಬೀಜ ಅಂತೀವಲ್ಲ ಅವನ್ನೆಲ್ಲನೂ ಹಾಕಬೇಕು. ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಕೈ ಆಡಿಸಿ ಕೆಂಪಗಾಗುವವರೆಗೂ ಹುರಿದು ಅದಕ್ಕೆ ಪೌಡ್ರ್ ಮಾಡ್ಕೊಳ್ಳೋಣ. ಬಿಸಿಬೇಳೆ ಭಾತಿಗೆ ಪೌಡ್ರ್ ಬೇಕಲ್ಲ, ಅಂದ್ರೆ ವಾಸನೆ ರುಚಿ ಬರ್ತೈತಿ. ಈ ಥರ ಮಾಡಿಕೊಂಡು ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಹಾರಕ್ಕಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿರಿ 1 ಗ್ಲಾಸ್ ಮೇಲೆ ಒಂದು ಸ್ವಲ್ಪ ತೊಗೊಂಡು ನಾನು. ನೋಡಿರಿ ಮೇಲೆ ಇಷ್ಟು ತೊಗೊಂಡಿನಿ, 1 ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಹಾಕಿನಿ. ಇದು 1 ಕಪ್ ಆಗೋಷ್ಟು ಬೇಳೆ ಹಾಕಿರಿ. ಉಷ್ಟು ಹಾಕಿದ್ರೆ ನಡೀತೈತಿ. 1 ಕಪ್ನಷ್ಟು ಉದ್ದಿನಬೇಳೆ ತೊಗರಿಬೇಳೆ ಹಾಕಿರಿ. ಮತ್ತು ಇವನ್ನ ತೊಳ್ಕೊಳ್ಳೋಣ ಮೊದಲಾಗ ಸರಿಯಾಗಿ. 2 ಸರಿ ತೊಳೆದಾದ್ಮೇಲೆ 2-3 ಸರಿ ತೊಳೀರಿ ಸ್ವಚ್ಛಗೆ. ನೋಡಿರಿ ನಾ 2 ಸರಿ ತೊಳ್ಕೊಂಡಾದ್ಮೇಲೆ ಕ್ಲೀನ್ ಆಗಿಂದ ಅದಕ್ಕೇನು ಮಾಡೋಣ, ಇಲ್ಲಿ ಹೆಚ್ಚಿಟ್ಕೊಂಡಿರ್ತೀವಲ್ಲ ಗಜ್ರಿ, ಬೀನ್ಸ್, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಅವನ್ನೆಲ್ಲ ಹಾಕಿರಿ. ಹಾಕಿ ಹಣ್ಣು ಆಗುವಂಗೆ ಮೊದಲ ಇದನ್ನ ಕುದಿಯೋಕ್ಕಿಡಬೇಕು. ಕುಕ್ಕರ್ನಾಗ ಕುದಿಸೋಣ ನೀರು ಹಾಕಿ. ಸ್ವಲ್ಪ ಬಿಸಿಬೇಳೆ ಭಾತ್ ಸ್ವಲ್ಪ ಎಲ್ಲ ಕುದ್ದು ಇದಾಗಿರ್ತೈತಿ, ಏನಪ್ಪ ಅಂದ್ರೆ ಮೆತ್ತಗಾಗಿರ್ತೈತಲ್ಲ ಆ ಥರ ಮಾಡ್ಬೇಕು ಇದನ್ನ. ಬಿಸಿಬೇಳೆ ಭಾತ್ ಅಂದ್ರೆ ಪಲಾವ್ ನಂಗೆ ಕುದುರಿರ್ಬಾರ್ದು. ಇದಕ್ಕೆ ನೀರು ಹಾಕಿ ಕುದಿಯೋಕ್ಕಿಟ್ಟು ಕುದಿಸೋಣ. ನಾವು 3 ವಿಸಿಲ್ ಸಾದಾ ರೈಸ್ಗೆ ವಿಸಿಲ್ ಹೊಡಿಸ್ತೀವಿ ಅಂದರೆ ಇನ್ನೊಂದು 5ರಿಂದ 6 ವಿಸಿಲ್ ಹೊಡಿಸ್ಬೇಕು ಇದನ್ನ. ಅಂದ್ರೆಲ್ಲ ಹಣ್ಣಾಗುವಂಗೆ ಕುದಿರ್ತೈತಿ. ನೋಡಿರಿ ಇದನ್ನೇನು ಮಾಡೋಣ, ಹುರಿದಿಟ್ಕೊಂಡಿರ್ತೀವಲ್ಲ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ಅದನ್ನು ಕುದಿಯೋಕ್ಕಿಟ್ಟು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಕುದಿಯೋಕ್ಕಿಟ್ಟು ನೋಡಿರಿ ಪೌಡರ್ ಈ ಥರ ಬರಬೇಕು. ಇದು ಬಂದ್ರೆ ವಾಸನೆ ಎಲ್ಲ ಟೇಸ್ಟ್ ಬರ್ತೈತಿ ಬಿಸಿಬೇಳೆ ಭಾತ್. ನೀವು ಜಾಸ್ತಿ ಪ್ರಮಾಣ ಮಾಡ್ತೀರಿ ಅಂದರೆ ಜಾಸ್ತಿ ಹಾಕಬೇಕು. ಇದಕ್ಕೆ ಉಪ್ಪನ್ನ ಹಾಕಿ ಕುದಿಸ್ಬೇಕು ನೋಡಿರಿ. ಮೊದಲಾಗ ಕುದಿಯೋ ಮುಂದೆ ಉಪ್ಪು ಹಾಕ್ಬಿಟ್ರೆ ಎಲ್ಲದರ ಜೊತೆ ಕೂಡುತ್ತಾ. ನೋಡಿರಿ ಹೆಂಗೈತೆ ನೋಡಿರಿ, ಎಷ್ಟು ಹಣ್ಣಾಗಂಗೆ ಕುದ್ದತಿ. ಇದನ್ನ ಇನ್ನೂ ಸ್ವಲ್ಪ ನೀರು ಹಾಕಿ ಒಗ್ಗರಣೆ ಕೊಡೋ ಮುಂದೆ ಇನ್ನೂ ಸ್ವಲ್ಪ ನೀರು ಹಾಕಿ ಸ್ಮ್ಯಾಶ್ ಮಾಡೋಣ, ಮೆತ್ತಗೆ ಮಾಡೋಣ. ಇಲ್ಲೇ ಒಗ್ಗರಣೆ ಕೊಡೋಣ. ಅದಕ್ಕೆ ನೋಡಿರಿ ಸಾಸಿವೆ ಹಾಕೀನಿ, 3 ಸ್ಪೂನ್ ಎಣ್ಣೆ ಹಾಕಿ ನಾನು. 1 ಸ್ಪೂನ್ ಸಾಸಿವೆ, ಶೇಂಗಾದ ಬೀಜ ಹಾಕಿರಿ. ಆಮೇಲೆ ಇದು ಕರಿಬೇವು ಹಾಕಿ ಇದು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಪೌಡ್ರ್ ಹಾಕಿ ಕೈ ಆಡಿಸ್ರಿ. ಸ್ವಲ್ಪ ಅದು ಇದಾಗಿದ ಮೇಲೆ ಎಣ್ಣೆಗೆ ಕೂಡಿದ ಮೇಲೆ
ಇದ್ರ ಏನು ಕುದಿಸ್ಕೊಂಡಿರ್ತೀವಲ್ಲ ಎಲ್ಲ ತರಕಾರಿ ಅಕ್ಕಿನ ಅದನ್ನೆರಡನ್ನೂ ಮಿಕ್ಸ್ ಮಾಡಿರಿ. ನೋಡಿರಿ ಸರಿಯಾಗಿ ಮಿಕ್ಸ್ ಮಾಡಿ ನೀರು ಹಾಕಿರಿ. ಇನ್ನೂ ಸ್ವಲ್ಪ ಸ್ಮ್ಯಾಶ್ ಆಗ್ಬೇಕದು. ನೋಡಿರಿ ಇನ್ನೂ ಸ್ವಲ್ಪ ಮೆತ್ತಗಾಲೆ ಅಂಥೇಳಿ ನೀರು ಹಾಕಿ ನಾನು ನೋಡಿರಿ ಬರೀ ಪಲಾವ್ ಮಾಡ್ಕೊಂಡು ತಿನ್ನಕ್ಕೆ ಬೇಜಾರಾಗಿ ಆದಾಗ ಈ ಥರ ಬಿಸಿಬೇಳೆ ಬಾತ್ ಮಾಡ್ತೀನಿ ರೀ. ಟೇಸ್ಟಿಯಾಗಿರ್ತೈತಿ, ಮಕ್ಳಿಗೂ ರುಚಿ ಅನಿಸ್ತೈತಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿರಿ ಈ ಥರ ಬರ್ತೈತಿ ಬಿಸಿಬೇಳೆ ಬಾತ್ ಅಂದ್ರೆ. ಈ ಥರ ಇಡ್ಬೇಕು ಕನ್ಸಿಸ್ಟೆನ್ಸಿ, ತೆಳ್ಳಗೆ ಇರಬೇಕು ಬಿಸಿಬೇಳೆ ಬಾತ್ ಅಂದ್ರೆ. ಇದಕ್ಕೆ ಏನು ಮಾಡೋಣ ನಾವು ಇವನ್ನ ಅದಕ್ಕೆ ಇವನ್ನ ಬೇಕು ಸಪ್ಪನ ಬೂಂದಿ ಕಾಳು ಬೇಕು. ಅದನ್ನು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿರಿ. ನೋಡಿರಿ ಇಲ್ಲೇ ರೆಡಿ ಆಗೈತಿ. ಈಗ ಬಿಸಿಬೇಳೆ ಬಾತ್ ರೆಡಿ ಆಯ್ತು. ಇದಕ್ಕೆ ಬೂಂದಿ ಕಾಳು ಮಾಡೋಣ. ಅದನ್ನೇನು ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಇದ್ರಾಗನ. ನಾನು ಮನ್ಯಾಗನ ಮಾಡಿ ನೋಡಿರಿ ರುಚಿಯಾದ ಬಿಸಿಬೇಳೆ ಬಾತ್ ರೆಡಿ. ಇದಕ್ಕೆ ಅದಾದಮೇಲೆ ಮೇಲೆ ಬೂಂದಿ ಕಾಳು ಹಾಕಿರಿ, ಸಪ್ಪನು ಟೇಸ್ಟಿಯಾಗಿರ್ತಾವೆ. ಇದಕ್ಕೆ ನೀವು ಏನಂತೀರಿ ಅಂತ ಕಮೆಂಟ್ ಮಾಡಿರಿ. ಅವ್ನು ಮಾಡೋದೇ ಹೇಗೆ ಬೂಂದಿ ಕಾಳು ಮಾಡೋದು ಸಪ್ಪನು ಇದಕ್ಕೆ ಹಾಕಕ್ಕೆ ಅಂತ ಹೇಳ್ತೀನಿ ನೋಡಿರಿ ಹೆಂಗೆ ಮಾಡೋದಂತ. ಈಸಿಯಾಗಿ ಮನ್ಯಾಗನ ಮಾಡ್ಕೋಬೋದು. ಇದ್ರ ಊಟ ಟೇಸ್ಟಿಯಾಗಿರ್ತೈತಿ ಬಿಸಿಬೇಳೆ ಬಾತ್ ಜೊತೆ. ನೀವು ಮಾಡಿರಿ, ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಆದಷ್ಟು ಪ್ಲೀಸ್ ಶೇರ್ ಮಾಡಿರಿ. ಇಲ್ಲೇನು ಮಾಡ್ತೀನಿ ಬೂಂದಿ ಕಾಳು ಮಾಡೋದು ಹೆಂಗೆ ಅಂತ ನಾವು ಹೇಳ್ತೀನಿ. ಸಣ್ಣ ತೆಳ್ಳಗೆ ಹಸಿಬೇಳೆ ಕಡಲೆಬೇಳೆ ಇಟ್ಟಿರ್ತೈತಲ್ಲ ಅದನ್ನು ಈ ಥರ ಇಷ್ಟು ಅಳಕ್ಕಾಗ ಹಂಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕಿರಿ, ಸ್ವಲ್ಪ ಖಾರ ಪುಡಿ ಹಾಕಿರಿ. ಹಾಕಿ ನಿಮ್ಮ ಈ ಜರಡಿಯಾಗ ತುರಿದ ಮಣಿ ಇದ್ದಿರ್ತಾವಲ್ಲ ಅವು ಸಣ್ಣ ಇವು ಇಲ್ಲಪ್ಪ ನಮ್ಮ ಮನ್ಯಾಗ ಅಂದ್ರೆ ಅದ್ರಾಗೂ ಬಿಡ್ಬೋದು. ಈ ಥರ ಬಿಟ್ಟು ಮಾಡ್ಕೋಬೇಕು ನೋಡಿರಿ. ನಮ್ಮ ಮನೆಯಲ್ಲೇ ಮಾಡೀನಿ ನೋಡಿರಿ ಹೆಂಗಾಗ್ಯಾವ. ಟೇಸ್ಟಿಯಾಗಿರ್ತಾವೆ ಬೂಂದಿ ಕಾಳು, ಸಪ್ಪನ ಬೂಂದಿ ಕಾಳು ರೆಡಿ. ಬಿಸಿಬೇಳೆ ಜೊತೆ ತುಂಬ ಚೆನ್ನಾಗಿರ್ತಾವೆ. ನೀವು ಮಾಡಿ ನೋಡಿ ಕಮೆಂಟ್ ಮಾಡಿರಿ.